ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಬಾಯಿಯಿಂದ ಬಟ್ಟೆ ಹೊಲಿಯುತ್ತಾ ಮಕ್ಕಳ ಬಾಳು ಬೆಳಕಿದ ಮಹಿಳೆ, ಮಮತೆಯ ಮುಂದೆ ಮಣಿದ ವೈಕಲ್ಯ. ಅಪೂರ್ವ ಸಾಹಸಕ್ಕೆ ಏನನ್ನಬೇಕು ನೀವೇ ಹೇಳಿ. ಹೌದು, ತಾಯಿಯ ಪ್ರೀತಿಗೆ, ಆಕೆಯ ಮಮತೆಯೇ, ಆಕೆಯ ತ್ಯಾಗಕ್ಕೆ ಸರಿ ಸಾಟಿನೇ ಇಲ್ಲ. ಎಷ್ಟೇ ವರ್ಷ ಕಳೆದರೂ ಆಕೆಯ ಋಣವನ್ನು ತೀರಿಸುವುದಕ್ಕೆ ಸಾಧ್ಯನೇ ಇಲ್ಲ. ತಂದೆ ತಾಯಿಯ ಋಣದಲ್ಲಿ ಮಕ್ಕಳು ಯಾವಾಗಲೂ ಕೂಡ ಇರ್ತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಚೀನಾದ ಈ 80 ವರ್ಷದ ವೃದ್ಧೆಯ ಜೀವನಾಘಾತೆ ಕೇವಲ ಒಂದು ಸುದ್ದಿಯಲ್ಲ. ಅದು ಅಸಾಧ್ಯವಾದದನ್ನು ಸಾಧ್ಯವಾಗಿಸಿದ ಮನುಷ್ಯನ ಅಚಲ ಚೇತನದ ಪ್ರತೀಕ. ನೋಡಿ, ಕೈಕಾಲುಗಳು ಇಲ್ಲದೆ ಇದ್ರೂ ಒಬ್ಬ ತಾಯಿ ತನ್ನ ಕುಟುಂಬಕ್ಕಾಗಿ, ತನ್ನ ಮಕ್ಕಳಿಗಾಗಿ ಯಾವ ಮಟ್ಟದ ಸಾಹಸವನ್ನ ಮಾಡಬಲ್ಲಳು ಅನ್ನೋದಕ್ಕೆ ವಾಂಗ್ ಯುಶಿ ಅವರೇ ಸಾಕ್ಷಿ. ಆ ಸ್ಫೂರ್ತಿದಾಯಕ ಕತೆ ಎಲ್ಲಿದೆ ನೋಡಿ. ಜೀವನದಲ್ಲಿ ಸಣ್ಣ ಪುಟ್ಟ ಕಷ್ಟ ಬಂದಾಗ ನಾವು ಕುಗ್ಗಿ ಹೋಗ್ತೀವಿ. ಆದರೆ ಚೀನಾದ ಗನ್ಸು ಪ್ರಾಂತ್ಯದ ವಾಂಗ್ ಯುಶಿ ಅನ್ನುವ 81 ವರ್ಷದ ವೃದ್ಧಿಯ ಕತೆ ಕೇಳಿದರೆ ನಮ್ಮ ಸಮಸ್ಯೆಗಳೆಲ್ಲವೂ ಅತ್ಯಂತ ಚಿಕ್ಕವು ಅನ್ಸುತ್ತೆ. ಹುಟ್ಟುತ್ತಲೇ ಕೈಕಾಲುಗಳಿಲ್ಲದೆ ಇದ್ರೂ ಶೂನ್ಯದಿಂದ ಬದುಕನ್ನ ಕಟ್ಟಿಕೊಂಡ ಈಕೆ ಇವತ್ತು ಚೀನಾದಲ್ಲಿ ಅತ್ಯಂತ ಬಲಿಷ್ಠ ತಾಯಿ ಅಂತ ಕರೆಸಿಕೊಳ್ತಿದ್ದಾರೆ. ಹೆಸರಿಲ್ಲದ 27 ವರ್ಷಗಳು ಮತ್ತು ಅತಂತ್ರ ಬಾಲ್ಯ ವಾಂಗ್ ಅವರ ಬದುಕು ಹೋರಾಟದಿಂದಲೇ ಆರಂಭ ಆಗುತ್ತೆ. ಜನ್ಮಜಾತ ವೈಕಲ್ಯದಿಂದ ಹುಟ್ಟಿದ ಈಕೆಗೆ 20ರ ದಶಕದವರೆಗೂ ಸ್ವಂತ ಹೆಸರು ಇರಲೇ ಇಲ್ಲ. ಎಲ್ಲರೂ ಆಕೆಯನ್ನ ಗುರುತಿಸ್ತಾ ಇದ್ದಿದ್ದು ಅವಳ ವೈಕಲ್ಯದಿಂದಲೇ. ಕೊನೆಗೆ 27ನೇ ವಯಸ್ಸಿನಲ್ಲಿ ಅಧಿಕಾರಿಯೊಬ್ಬರು ವಾಂಗ್ ಯುಶಿ ಅಂತ ಹೆಸರಿಟ್ಟಾಗ ಆಕೆಗೆ ಒಂದು ಅಧಿಕೃತ ಗುರುತು ಸಿಗುತ್ತೆ. ಒಬ್ಬಂಟಿಯಾಗಿ 3 ಮಕ್ಕಳನ್ನ ಸಾಕಿ ಸಲಹಿದ ಈ ತಾಯಿ. ಹೌದು, ಈಕೆಗೆ ಮದುವೆ ಆಗುತ್ತೆ. ಮದುವೆಯಾಗಿ 3 ಮಕ್ಕಳು ಕೂಡ ಆಗುತ್ತೆ. ಮದುವೆಯ ನಂತರ ವಾಂಗ್ ಅವರಿಗೆ ಒಬ್ಬ ಮಗಳು ಮತ್ತು 2 ಗಂಡು ಮಕ್ಕಳು ಕೂಡ ಹುಟ್ಟುತ್ತಾರೆ. ಬಡತನದ ಬೇಗೆಯಲ್ಲಿ, ಈ ಬಡತನದ ಕಾರಣ ಅವರ ಪತಿ ಕೆಲಸಕ್ಕಾಗಿ ಸದಾ ಊರು ಬಿಟ್ಟಿರಬೇಕಾಗಿತ್ತು. ಇಂತಹ ಸ್ಥಿತಿಯಲ್ಲಿ ಕೈಕಾಲುಗಳಿಲ್ಲದ ವಾಂಗ್ ಅವರ ಮೇಲೆ ಇಡೀ ಮನೆಯ ಜವಾಬ್ದಾರಿ ಬೀಳುತ್ತೆ. ಆದರೆ ಅವರು ಎದೆಗುಂದಲಿಲ್ಲ. ಕೃಷಿ ಪ್ರಧಾನವಾದ ಆ ಹಳ್ಳಿಯಲ್ಲಿ ಮನೆಯ ಕೆಲಸಗಳನ್ನು ಅವರು ಮಾಡತೊಡಗಿದ ರೀತಿ ಕಂಡ್ರೆ ಇಂದಿಗೂ ಯಾರಿಗಾದರೂ ಅಚ್ಚರಿಯಾಗುತ್ತೆ. ಹೌದು, ಬಾಯಲ್ಲೇ ಹೊಲಿಗೆ, ಮೊಣಕೈಯಲ್ಲೇ ಚಾಪ್ಸ್ಟಿಕ್. ವಾಂಗ್ ಅವರು ತಮ್ಮ ದೈನಂದಿನ ಕೆಲಸಗಳಿಗಾಗಿ ಸ್ವತಃ ಹೊಸ ವಿಧಾನಗಳನ್ನು ಕಂಡುಕೊಳ್ತಾರೆ. ಸ್ಟೂಲ್ ಮೇಲೆ ಕೂತ್ಕೊಂಡು ತನ್ನ ದೇಹದ ಬಲದಿಂದ ಹಿಟ್ಟನ್ನ ಬೆರೆಸುತ್ತಿದ್ದರು. ಹಾಗೆ ತರಕಾರಿಗಳನ್ನು ಕತ್ತರಿಸ್ತಾ ಇದ್ರು. ತಮ್ಮ ಬಾಯಿಯ ಮೂಲಕವೇ ಸೂಜಿ ದಾರ ಹಿಡಿದು ಬಟ್ಟೆಗಳನ್ನು ಹೊಲಿತಿದ್ರು. ಮೊಣಕೈಗಳ ನಡುವೆ ಚಾಪ್ಸ್ಟಿಕ್ಗಳನ್ನು ಹಿಡ್ಕೊಂಡು ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರು. ಕೈಗಳಿಲ್ಲದೆ ಇದ್ರು ಮಕ್ಕಳ ಬಟ್ಟೆಗಳನ್ನು ತಾವೇ ಸ್ವತಃ ಶುಚಿಗೊಳಿಸ್ತಾ ಇದ್ರು. ಇನ್ನು ನನ್ನ ಕುಟುಂಬ ಹಸುವಿನಿಂದ ಮಲಗಲಿಲ್ಲ. ತನ್ನ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುವ ವಾಂಗ್ ಜೀವನ ತುಂಬ ಕಷ್ಟ ಆಗಿತ್ತು. ಆದರೆ ನನ್ನ ಮಕ್ಕಳು ಯಾವತ್ತೂ ಕೂಡ ಹಸುವಿನಿಂದ ಮಲಗಲಿಲ್ಲ ಅನ್ನುವ ತೃಪ್ತಿ ನನಗಿದೆ. ಅವರ ಹೋರಾಟದ ಫಲವಾಗಿ ಇವತ್ತು ಅವರ 3 ಮಕ್ಕಳು ಸುಖವಾಗಿ ನೆಲೆಸಿದ್ದಾರೆ. ಸುಮಾರು 10 ವರ್ಷಗಳ ಹಿಂದೆ ಪತಿ ನಿಧನರಾದ ನಂತರ ವಾಂಗ್ ಈಗ ತಮ್ಮ ಕಿರಿಯ ಮಗನ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. 81 ವರ್ಷದ ಪ್ರಾಯದಲ್ಲಿ ಸ್ವಲ್ಪ ರಕ್ತದೊತ್ತಡದ ಸಮಸ್ಯೆ ಇದ್ರೂ ಅವರ ಮುಖದಲ್ಲಿರುವ ನಗು ಮತ್ತು ಜೀವನದ ಮೇಲಿರುವ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ. ದೈಹಿಕ ವೈಕಲ್ಯವು ಸಾಧನೆಗೆ ಅಡ್ಡಿ ಅಲ್ಲ ಅನ್ನುವ ಮಾತನ್ನ ವಾಂಗ್ ಯುಶಿ ಅಕ್ಷರಶಃ ಸಾಬೀತುಪಡಿಸಿದ್ದಾರೆ. ಕೈಕಾಲುಗಳು ಇಲ್ಲದೆ ಇದ್ರೂ ಅವರು ಕಟ್ಟಿದ ಸುಂದರ ಸಂಸಾರ ಮತ್ತು ಅವರು ತೋರಿಸಿದ ತಾಯ್ತನದ ಶಕ್ತಿ ಇವತ್ತು ಕೋಟ್ಯಾಂತರ ಜನರಿಗೆ ಭರವಸೆಯ ಬೆಳಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ಬೇಗ ನಮ್ಮದು.